ನಮಸ್ಕಾರ. ನಾನಿವತ್ತು ಮಾವಿನ ಹಣ್ಣಿಂದ ಆಮ್ರಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದು ಪೂರಿಗೆ ಹಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ, ಅರ್ಧ ಲೋಟ ಹಾಲು, ಒಂದು 8-10 ಏಲಕ್ಕಿ, ಒಂದು ಅರ್ಧ ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಇದು ಮಾವಿನ ಹಣ್ಣು ಹುಳಿಯಾಗಿರಬಾರ್ದು ಇದಕ್ಕೆ. ಈಗ ಸಕ್ಕರೆ ಮತ್ತು ಏಲಕ್ಕಿ ಎರಡನ್ನೂ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಮಿಕ್ಸರಲ್ಲಿ ಹಾಕಿಬಿಟ್ಟು ಪೌಡ್ರ್ ಮಾಡ್ಕೋಬೇಕು. ಸಕ್ಕರೆನ ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಅದು ನಮಗೆ ಸಕ್ಕರೆ ಸ್ವಲ್ಪ ಬೇಕಾದರೆ ಕಮ್ಮಿನೂ ಮಾಡ್ಕೋಬೋದು, ಸ್ವಲ್ಪ ಜಾಸ್ತಿನೂ ಮಾಡ್ಕೋಬೋದು. ಅದೇ ನೋಡಿ, ಮಿಕ್ಸಿನಲ್ಲಿ ಪೌಡ್ರ್ ಆಯಿತು, ಏಲಕ್ಕಿನೂ ಮತ್ತು ಸಕ್ಕರೆನೂ ಪೌಡ್ರ್ ಆಯಿತು. ಈಗ ಇದ್ರದ್ದು ತೊಟ್ಟನ್ನು ಬಿಡಿಸ್ಕೊಂಬಿಟ್ಟು ಸಿಪ್ಪೆನ ತೆಗೆದಿಟ್ಕೋತಾ ಇದ್ದೀನಿ. ಇದು ಸಿಪ್ಪೆನ ತೆಗೆದುಬಿಟ್ಟು ಇದು ಒಂದು ಪಾತ್ರೆಯಲ್ಲಿ ಹಾಲನ್ನು ಹಾಕ್ಕೊಂಬಿಟ್ಟು, ಹಾಲು ತೆಗೆದಿಟ್ಕೊಂಡಿದ್ದೀನಲ್ಲ ಆ ಹಾಲನ್ನು ಹಾಕ್ಕೊಂಬಿಟ್ಟು ಅದರಲ್ಲೆಲ್ಲ ಸಿಪ್ಪೆಗಳನ್ನು ಹಾಕ್ಕೋಬೇಕು. ಸಿಪ್ಪೆಗಳನ್ನೆಲ್ಲ ಬಿಡಿಸ್ಕೊಂಬಿಟ್ಟು ಅದರಲ್ಲಿ ಹಾಕ್ಕೊಂಡು ಮಾವಿನ ಹಣ್ಣನ್ನು ಸಿಪ್ಪೆ ಇಲ್ಲದೇ ಹಾಗೆ ಇಟ್ಕೋಬೇಕು. ಇದು ಹಾಲಿನಲ್ಲಿ ಸಿಪ್ಪೆಗಳು ಎಲ್ಲ ಚೆನ್ನಾಗಿ ನೆನಿತವೆ. ಈಗ ಎಲ್ಲ ಇದ್ರದ್ದು ಎರಡರದ್ದೂ ತೆಗಿತಾ ಇದ್ದೀನಿ ನೋಡಿ. ಸಿಪ್ಪೆನ ಎಲ್ಲ ತೆಗೆದು ಇಟ್ಟಿದ್ದೀನಿ. ಇವಾಗ ಹಣ್ಣನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ಅದನ್ನು ಹಾಕ್ಕೋಬೇಕು. ಬೇಕಾದ್ರೆ ಮೊದಲೇ ಕಟ್ ಮಾಡಿಬಿಟ್ಟು ಆಮೇಲೆ ಆ ಥರ ಸಿಪ್ಪೆಯಿಂದ ಆಮೇಲೆ ಬೇಕಾದ್ರೆ ಬಿಡಿಸ್ಕೋಬೋದು, ಹೇಗೆ ಬೇಕಿದ್ರೂ ಮಾಡ್ಕೋಬೋದು. ಈಗ ಇದನ್ನು ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನ ಹಣ್ಣನ್ನು ಈ ಸ್ಮ್ಯಾಶರ್ ಇರುತ್ತಲ್ಲ ಅದರಿಂದ ಸ್ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈ ಥರ ನೋಡಿ, ಇದು ಸ್ಮ್ಯಾಶರ್ ಇರುತ್ತಲ್ಲ ಇದರಲ್ಲಿಂದ ಚೆನ್ನಾಗಿ ಜಜ್ಕೊಂಡು ಮಾಡ್ಕೋಬೇಕು, ಸ್ಮ್ಯಾಶ್ ಮಾಡ್ಕೋಬೇಕು. ಆ ಸ್ಮ್ಯಾಶರ್ ಇಲ್ಲ ಅಂದರೆ ಕೈಯಲ್ಲಿ ಹಿಚ್ಚಿಕೊಂಡು ಮಾಡಿದ್ರೂ ಆಗುತ್ತೆ. ಈ ಥರ ನೋಡಿ, ಈ ಥರ ಚೆನ್ನಾಗಿ ಸೆಮಿ ಸಾಲಿಡ್ ಥರ ಬಂದಿದೆ, ಒಂಥರ ಗಟ್ಟಿಯಾಗಿ ಬಂದಿದೆ. ಇದಕ್ಕೆ ಇವಾಗ ನೋಡಿ, ಇದು ಈ ಥರ ಬಂದಿದೆ. ಇವಾಗ ನಾವು ಹಾಲು ಇಟ್ಕೊಂಡಿದ್ವಲ್ಲ ಅದಷ್ಟನ್ನು ಹಾಕ್ಕೊಂಬಿಟ್ಟು ಈ ಸಿಪ್ಪೆಗಳನ್ನೆಲ್ಲ ಅದಕ್ಕೆ ತಾಗಿರುತ್ತಲ್ವ ಮಾವಿನ ಹಣ್ಣು, ಅದೆಲ್ಲ ಅದು ಬಿಟ್ಕೊಳ್ಳುತ್ತೆ ಅದರಲ್ಲಿ. ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಹಿಂಡ್ಕೊಂಡು, ಸಿಪ್ಪೆನ ಹಿಂಡ್ಕೊಂಬಿಟ್ಟು ತೆಕ್ಕೊಂಬಿಡ್ಬೇಕು. ಅದು ಹಾಲು ಗಟ್ಟಿಯಾಗಿ ಮಾವಿನ ಹಣ್ಣಿನ ಹಾಲು ಥರ ಸಿಕ್ಕತ್ತೆ. ಅದನ್ನು ನಾವು ಈ ಮಾವಿನ ಹಣ್ಣು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾವು ಮಿಕ್ಸಿ ಮಾಡ್ಕೊಂಡಿರೋ ಸಕ್ಕರೆ ಇದೆಯಲ್ಲ, ನಮ್ಮ ರುಚಿಗೆ ತಕ್ಕಂಗೆ ಎಷ್ಟು ಸಕ್ಕರೆ ನೋಡ್ಕೊಂಬಿಟ್ಟು, ಟೇಸ್ಟು ನೋಡ್ಕೊಂಬಿಟ್ಟು ಅದಕ್ಕೆ ಎಷ್ಟು ಸಕ್ಕರೆ ಹಿಡಿಯುತ್ತೆ ನೋಡ್ಕೋಬೇಕು. ಇದಕ್ಕೆ ಹುಳಿ ಇರಬಾರ್ದು. ಆ ಮಾವಿನ ಹಣ್ಣು ಹುಳಿ ಇದ್ದರೆ ಅಷ್ಟು ಚೆನ್ನಾಗಿ ಬರಲ್ಲ ಇದು ನೋಡಿ, ನಾನು ಸಕ್ಕರೆನ ಸುಮಾರು ಮಾಡಿದಷ್ಟರಲ್ಲಿ 3/4 ಭಾಗ ಸಕ್ಕರೆನ ಹಾಕ್ಕೊಂಡಿದ್ದೀನಿ, ಒಂಚೂರು ಮಿಗಿಸ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಜಾಸ್ತಿ ಸಕ್ಕರೆನೂ ಹಾಕ್ಕೋಬೋದು, ಇಲ್ಲ ಕಮ್ಮಿ ಬೇಕಾದರೂ ಮಾಡ್ಕೋಬೋದು. ಇದು ಒಂಥರ ಇದ್ರ ಜೊತೇಲಿ ಮಾವಿನ ಹಣ್ಣು ಇದು ಇವತ್ತು ಪೂರಿ ಜೊತೇಲಿ ತಿನ್ನೋದ್ರಿಂದ ಪೂರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಪೂರಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು, ಮಾಮೂಲಾಗಿ ಪೂರಿ ಮಾಡ್ತೀವಲ್ಲ ಅದನ್ನು ಒಂದು ನೀರು ಹಾಕ್ಕೊಂಡು ಒಂಚೂರು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು, ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಪೂರಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಇದು ಆಮ್ರಸ್ ಅನ್ನೋದು ಹೆಚ್ಚಾಗಿ ಪೂರಿ ಜೊತೆಯಲ್ಲಿ ಹಚ್ಕೊಂಡು ತಿನ್ನೋದಕ್ಕೆ ಮಾಡೋದು. ಪೂರಿಗೆ ಹೆಂಗೆ ಪಲ್ಯ ಮಾಡ್ತೀವಲ್ಲ ಆ ಥರ. ಈಗ ನಾನು 2 ಲೋಟ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀರಲ್ಲಿ. ನೀರು, ಉಪ್ಪು, ಎಣ್ಣೆ ಹಾಕ್ಕೊಂಬಿಟ್ಟು 2 ಲೋಟ ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಗೋಧಿ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಪೂರಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಸ್ವಲ್ಪ ಮೆತ್ತಗೆ ಕಲಿಸಿರ್ತೀವಿ, ಪೂರಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಉಬ್ಕೋತವೆ. ಈಗ ಚೂರು ಎಣ್ಣೆನ ಕೈಗೆ ಸವರ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಪಳಗಿಸ್ಕೋಬೇಕು. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇದು ಈ ಥರ ಗಟ್ಟಿಯಾಗಿ ಮಾಡ್ಕೋಬೇಕು. ಗಟ್ಟಿ ಹಿಟ್ಟನ್ನು ಮಾಡ್ಕೊಂಡು ಒಂಚೂರು ಎಣ್ಣೆನ ಹಾಕ್ಕೊಂಬಿಟ್ಟು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಟ್ಟಿದ್ದೀನಿ. ಆಮೇಲೆ ಈಗ ನಾನು ಗೋಲಿ, ನಮಗೆ ಸ್ವಲ್ಪ ಚಿಕ್ಕದು ಬೇಕಂದರೆ ಚಿಕ್ಕದು ಉಂಡೆಗಳು ಮಾಡ್ಕೋಬೋದು. ದೊಡ್ಡ ಪೂರಿಗಳು ಬೇಕಂದರೆ ದೊಡ್ಡ ಬಾಣಲೆ ಇಟ್ಬಿಟ್ಟು ದೊಡ್ಡ ಪೂರಿಗಳನ್ನು ಬೇಕಾದರೂ ಕರ್ಕೋಬೋದು. ನಾನು ಚಿಕ್ಕ ಬಾಣಲೆ ಇಟ್ಟಿದ್ದೀನಿ ಕರಿಯೋದಕ್ಕೆ, ಅದಕ್ಕಾಗಿ ಚಿಕ್ಕ ಸೈಜ್ದನ್ನು ಮಾಡ್ಕೋತಾ ಇದ್ದೀನಿ. ದೊಡ್ಡದು ಬೇಕಂದರೆ ದೊಡ್ಡ ಪೂರಿಗಳ ಉಂಡೆಗಳು ಮಾಡ್ಕೊಂಬಿಟ್ಟು ದೊಡ್ಡ ಪೂರಿಗಳ ದೊಡ್ಡ ಬಾಣಲೆನಲ್ಲಿ ಜಾಸ್ತಿ ಎಣ್ಣೆ ಹಾಕಿಬಿಟ್ಟು ಕರ್ಕೋಬೋದು. ಆ ಥರನೂ ಮಾಡ್ಕೋಬೋದು. ನಾನು ಈಗ ಚಿಕ್ಕದಾಗಿ ಲಟ್ಟಿಸ್ಕೊಂಡು ಚಿಕ್ಕ ಬಾಣಲೆನಲ್ಲಿ ಎಣ್ಣೆ ಹಾಕಿಬಿಟ್ಟು ಇಟ್ಕೋತಾ ಇದ್ದೀನಿ.
ಇದು ಆಮ್ರಸ್ಸು ಈ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಕಾಮನ್ನಾಗಿ ಎಲ್ಲರ ಮನೆಯಲ್ಲೂ ಹೆಚ್ಚಾಗಿ ಮಾಡ್ತಾನೆ ಇರ್ತೀವಿ. ಇದು ತುಂಬ ಒಂಥರ ಕಾಮನ್ನು. ಯಾರಾದರೂ ಗೆಸ್ಟ್ಸ್ ಬರ್ತಾರೆ ಅಂದರೆ ಆಮ್ರಸ್ಸು ಪೂರಿ ಮಾಡೋದೇ ಹೆಚ್ಚು. ತುಂಬ ಚೆನ್ನಾಗಾಗತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದ್ರದ್ದು. ಈಗ ನೋಡಿ ನಾನು 3 ಲಟ್ಟಿಸ್ ತೋರಿಸ್ತಾ ಇದ್ದೀನಿ. 3 ಕರೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈಗ ಬಾಣಲೆನಲ್ಲಿ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ, ಎಣ್ಣೆ ಬಿಸಿ ಆದಮೇಲೆ ಅದರಲ್ಲಿ ಪೂರಿ ಹಾಕ್ಕೋತಾ ಇದ್ದೀನಿ. ಪೂರಿ ಹಾಕ್ಕೊಂಡು ಇದು ಚಿಕ್ಕ ಚಿಕ್ಕ ಸೈಜನ್ನು ಪೂರಿಗಳನ್ನ ಮಾಡ್ಕೊಂಡಿರೋದು ನಾನು. ಚೆನ್ನಾಗಿ ಉಪ್ಕೊಂಡಿದೆ ನೋಡಿ. ಇದು ಉಪ್ಕೊಳ್ಳುತ್ತೆ ಚೆನ್ನಾಗಿ. ಸ್ವಲ್ಪ ತೆಳ್ಳಗೂ ಅಲ್ಲ, ಸ್ವಲ್ಪ ದಪ್ಪನೂ ಅಲ್ಲ, ಆ ಥರ ಲಟ್ಟಿಸ್ಕೊಂಡ್ಬಿಟ್ಟು ಅದನ್ನು ಒಂದೇ ಸಮ ಈಕ್ವಲ್ಲಾಗಿ ಲಟ್ಟಿಸ್ಬೇಕು. ಒಂದು ಕಡೆಯಲ್ಲಿ ತೆಳ್ಳಗೆ, ಒಂದು ಕಡೆಯಲ್ಲಿ ದಪ್ಪ ಬರಬಾರ್ದು. ಅದು ಲಟ್ಟಿಸ್ಬೇಕಾದ್ರೆ ಒಂದೇ ಸಮ ಲಟ್ಟಿಸ್ಕೊಂಡ್ರೆ ಎಲ್ಲ ಚೆನ್ನಾಗಿ ಉಪ್ಕೋತವೆ ಪೂರಿಗಳು. ಈಗ ನೋಡಿ ಈ ಥರ ಚೆನ್ನಾಗಿ ಪೂರಿ ಚೆನ್ನಾಗಿ ಉಪ್ಕೊಂಡಿದೆ. ಇವಾಗ ಇನ್ನೊಂದು ಪೂರಿನೂ ಹಾಕ್ತಾಯಿದ್ದೀನಿ. ಈಗ ಈ ಥರ ಎಲ್ಲ ಪೂರಿಗಳು ಚೆನ್ನಾಗಿ ಉಪ್ಕೋತಾ ಇದ್ದಾವೆ ನೋಡಿ. ಅಷ್ಟು ಚೆನ್ನಾಗಿ ಬಂದಿದೆ ಪೂರೀಸು. ಈಗ ಇನ್ನು 3ನೇದನ್ನು ಹಾಕ್ಕೋತಾ ಇದ್ದೀನಿ. ಈ ಪೂರಿನೂ ತೆಗೆದುಬಿಟ್ಟು ಈಗ 3ನೇದನ್ನು ಹಾಕ್ಕೊಂಬಿಟ್ಟು ಪೂರಿ ಉಬ್ಕೊಂಡು ಚೆನ್ನಾಗಿ 3ನೇದು ಪೂರಿನೂ ಉಬ್ಕೊಂಡಿದೆ ಚೆನ್ನಾಗಿ. ಈ ಥರ ಮಾಡಿಟ್ಕೊಂಡ್ಬಿಟ್ಟು ಇದು ಆಮ್ರಸ್ಸು ಇದನ್ನು ಸರ್ವ್ ಮಾಡಿಕೊಂಡು ಅದಕ್ಕೆ ಪೂರಿಗೆ ಹಚ್ಕೊಂಡು ತಿನ್ನೋದು. ಇದು ತುಂಬ ಚೆನ್ನಾಗಿರುತ್ತೆ ಆಮ್ರಸ್. ಮಾವಿನ ಹಣ್ಣು ಯಾರಿಗೆ ಇಷ್ಟ ಇರುತ್ತೋ ಅವರಿಗೆಲ್ಲ ತುಂಬ ಲೈಕ್ ಆಗುತ್ತಿದ್ದು ಆಮ್ರಸ್ಸು. ಇದು ಒಂಥರ ತುಂಬ ಸಿಂಪಲ್ಲಾಗಿ ಮಾಡುವಂಥ ಸ್ವೀಟ್ ಇದು. ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೆ ಇಟ್ಬಿಟ್ಟು ಈ ಥರ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡ್ಬೋದು. ಇದು ತುಂಬ ಚೆನ್ನಾಗಾಗತ್ತೆ. ನೀವು ಒಂದು ಸಲ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.